ಈ ಅತ್ತೆ ಎಲ್ಲೋದ್ರಪ್ಪ? ಎಲ್ಲೋ ಸಂಘದಲ್ಲಿ ಹೋಗಿ 2 ಲಕ್ಷ ಬರ್ಸ್ ಬರ್ತೀನಿ ಅಂತ ಹೇಳಿ ಹೋದ್ರು. ಯಾವಾಗ ಬರ್ತಾರೋ ಏನೋ, ಸೈಟ್ ನೋಡಕ್ ಹೋಗೋಣ ಅಂತ ಇವ್ರು ಬೇರೆ ಹೇಳಿ ಎಲ್ಲೋ ಹೊರಗಡೆಗೆ ಹೋದ್ರು. ಬರ್ತೀನಿ ಈಗ ಅಂತಾನ. ಈ ಅತ್ತೆ ಬಂದ್ರೆ ಬೇಗ ಹೋಗ್ಬೋದಾಗಿತ್ತು. ಯಾವಾಗ ಬರ್ತಾರೋ ಏನೋ, ನನಗಂತೂ ಒಂಥರ ಕ್ಯೂರಿಯಾಸಿಟಿ. ಯಾವಾಗ ನಾನು ಆ ಸೈಟ್ ನೋಡ್ತೀನೋ ಏನೋ. ಟೌನ್ ಬೇರೆ ಹತ್ರ ಐತಂತೆ. ಇವಳೊಬ್ಳು ಬಂದು ಬೆಕ್ಕಂಡ ಬಂದಂಗೆ ಎಲ್ಗಾನ ಹೊರಟಾಗ. ಏನ್ ಮಧು, ಎಲ್ಗೋ ಹೊರಟು ನಿಂತಿದ್ಯಾ ಬ್ಯಾಗ್ ತಗೊಂಡು? ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಾ ಇದ್ಯಾ ಅಂತ ಕೇಳ್ಬಿಟ್ಟ. ಅಯ್ಯೋ ಅಪ್ಶಕುನ, ಎಲ್ಗಾನ ಹೊರಟಾಗ ಒಳ್ಳೆ ಕೆಲ್ಸಕ್ಕೆ ಹಂಗೆಲ್ಲ ಕೇಳಬಾರ್ದು ಅಂತ ಗೊತ್ತಾಗಲ್ವ ನಂದಿನಿ? ಅಯ್ಯ ಏ ಮಧು, ಯಾರಾದ್ರೂ ಮನೆಯಿಂದ ಎಲ್ಗಾದ್ರೂ ಹೊರಟ್ರೆ ಎಲ್ಲಿಗೆ ಹೋಗ್ತಾ ಇದ್ರೆ ಯಾವಾಗ ಬರ್ತೀರಾ ಅಂತ ಕೇಳೋದು ಸಂಪ್ರದಾಯ. ಅದು ಅಲ್ಲದೆ ಒಳ್ಳೆ ವಿಷಯನೇ ಅದು, ಅಪ್ಶಕುನ ಅಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಎಲ್ಲಿಗೆ ಹೊರಟಿದ್ಯಾ ಹೇಳು. ಅತ್ತೆ ಬೇರೆ ಅಲ್ಲೇನೋ ಸಂಘದಲ್ಲಿ ಏನೋ ನನಗೆ 2 ಲಕ್ಷ ಬೇಕು, ನನಗೆ ಬರ್ಕೊಡಿ, ನಾಳೆ ನಾಡಿದ್ರೆ ಬೇಕು ಅಂತಾನ ಹೇಳ್ತಾ ಇತ್ತು. ಅಲ್ಲಿ ನಮ್ಮ ಅತ್ತೆ, ಆಮೇಲೆ ಲಸ್ಮಾ ಆಂಟಿ, ಆಮೇಲೆ ಶಾಂತ ಆಂಟಿ ಎಲ್ಲರೂ ಅಲ್ಲಿ ಸಂಘಕ್ಕೆ ಏನೋ ಸಾಲ ಬರೆಸ್ತಾ ಇದ್ರು. ಅಲ್ಲಿ ಅತ್ತೆನೂ ನಮ್ಗೆ 2 ಲಕ್ಷ ಬೇಕೇ ಬೇಕು ಅಂತಾನ ವಾದ ಮಾಡ್ತಿತ್ತು. ಅದಕ್ಕೆ ಏನಕ್ಕೆ 2 ಲಕ್ಷ ಅತ್ತಿಗೆ ಇವಾಗ? ನಾನು ಅಲ್ಲೇ ಹೋಗಿ ಕೇಳೋಣ ಅಂದ್ಕೊಂಡೆ. ಬಿಡು, ಅಲ್ಲಿ ಜನದಲ್ಲಿ ಏನ್ ಕೇಳೋದು, ಮನೆ ಹತ್ರ ಬರ್ತಾರಲ್ಲ ಅವಾಗ ಕೇಳೋಣ ಅಂದ್ಕೊಂಡೆ. ಏನಕ್ಕೆ 2 ಲಕ್ಷ ಸಾಲ? ಏನಕ್ಕೆ ಅಂದ್ರೆ ಒಳ್ಳೆ ಕೆಲ್ಸಕ್ಕೆ ಸಾಲನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಸ್ವಲ್ಪ ಸಾಲ ಮಾಡಿದ್ರೆ ತೀರಿಸ್ಕೋಬಹುದು ಆಮೇಲೆ. ಈಗ ನಾವು ಟೌನ್ ಅಲ್ಲಿ ಒಂದ್ ಸೈಟ್ ಅಂತ ಇದೀವಿ. ನಮ್ಮ ಮನೆಯವರು ಹೇಳಿದ್ದಾರೆ, ಸೈಟ್ ತಗೊಳ್ಳೋಣ, ಇವತ್ತು ಸೈಟ್ ನೋಡಕ್ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅತ್ತೆ ಸಂಘಕ್ಕೆ ಹೋಗಿ ಸಾಲ ಬರ್ಸ್ ಬರ್ತೀನಿ, ನಾಳೆ ನಾಡಿದ್ರೆ ಕೊಡ್ತಾರೆ ಅಂತ ಹೇಳೈತೆ. ಅವ್ರು ಬಂದ ತಕ್ಷಣ ನಾವು ಹೋಗಿ ಸೈಟ್ ನೋಡ್ಕೊಂಡ್ ಬರ್ತೀವಿ ನಮ್ದು. ಹೌದಾ, ಸೈಟ್ ತಗೊಂತ ಇದ್ದೀರಾ? ಯಾವ ಏರಿಯಾ? ಯಾವ ಏರಿಯಾನ ಗೊತ್ತಿಲ್ಲ, ಒಟ್ನಲ್ಲಿ ಟೌನ್ಗೆ ಹತ್ರ ಐತಂತೆ. ಕಾಲೇಜು, ಬಸ್ ಸ್ಟ್ಯಾಂಡ್ ಎಲ್ಲ ಹತ್ರ ಆಗುತ್ತಂತೆ. ಅಲ್ಲಿ ಹೊಸದಾಗಿ ಲೇಔಟ್ ಆಗಿದೆಯಂತೆ. ಅಲ್ಲೇನೆ. ನೀನ್ ಸೈಟ್ ತಗೊಂಡಿರೋದೆಲ್ಲಿ? ನಾವು ಸೈಟ್ ತಗೊಂಡಿರೋದು ಸ್ವಲ್ಪ ದೂರ. ಅದಕ್ಕೆ ಸ್ವಲ್ಪ ಕಡಿಮೆನೆ ಸಿಕ್ತು ನಮ್ಗೆ. 12-13 ಲಕ್ಷಕ್ಕೇನೋ ಆಯ್ತು. ಎಲ್ಲ ಮಾಡ್ಸೋದೆಲ್ಲ ಸೇರಿ 13.5 ಏನೋ ಆಯ್ತು. ಹೌದಾ, ಅಷ್ಟೊಂದು ಕೊಟ್ಟಿಯಾ? ಅಯ್ಯೋ, ನೀವೆಂತ ದಡ್ರಿ ಇರ್ಬೋದು ನೋಡು. ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ಕಡಿಮೆ ಸಿಕ್ತು ಅಂತ ಹೇಳ್ತಿದ್ಯೇನೆ ನಂದಿನಿ? 13 ಲಕ್ಷ ನಿನ್ಗೆ ಜಾಸ್ತಿ ಆಯ್ತಾ? ಈಗ ಹೋಗು, 14 ಲಕ್ಷ 17 ಲಕ್ಷ ಬೆಲೆ ಬರ್ತವೆ. ನಮ್ ಸೈಟೇನೆ ಯಾರೋ ಕೊಡ್ತೀರಾ ಅಂತ ನಮ್ಮ ಅಣ್ಣನ್ ಕೇಳಿದ್ರಂತೆ. ನನ್ನ ತಂಗಿಯವ್ರ ಸೈಟು ಅಂತ ಅಂದಿದ್ಕೆ ಕೊಡ್ತಾರ ಅಂತ ಕೇಳು ಅಂದಿದ್ಕೆ ಎಷ್ಟು 14 ಲಕ್ಷಕ್ಕೂ ಅಲ್ಲ 17 ಲಕ್ಷಕ್ಕೇನೋ ಈಗ ಈಗಲೇ ಬೇಕಂದ್ರೆ ದುಡ್ಡು ಕೊಡ್ತೀವಿ ಅಂತ ಯಾರೋ ಹೇಳಿದ್ರಂತೆ. ಈಗ ಅಲ್ಲೆಲ್ಲ ನಮ್ಮ ಏರಿಯಾದಾಗ 17 ಲಕ್ಷ ನಡೀತಾ ಇದ್ದಾವಂತೆ, ಗೊತ್ತಾ? ಅಂತದ್ರಲ್ಲಿ ನೀನೇ ನಿಂಗೆ ಹೇಳ್ತಾ ಇದ್ದೀಯ ಅಷ್ಟೊಂದು ಅಂತ. ನಾವು ತಗೊಂಡಾಗ ಅಷ್ಟೇ ರೇಟ್ ಇದ್ದಿದ್ದು, ನಾವು ಸರಿಯಾದ ರೇಟೇ ಕೊಟ್ಟು ತಗೊಂಡಿದೀವಿ. ಅಷ್ಟಕ್ಕೂ ನೀವು ತಗೊಂತಾ ಇದ್ರಲ್ಲ ಸೈಟ್, ಏನೋ ಟೌನ್ ಹತ್ರ ಐತೆ ಅಂದ್ರಲ್ಲ, ಎಷ್ಟಕ್ಕೆ ತಗೊಂತಾ ಇರೋದು? ಅದನ್ನ ಕೇಳಿದ್ರೆ ನೀನಂತೂ ಪಕ್ಕ ಶಾಕ್ ಆಗ್ತೀಯ ನಂದಿನಿ. ನಿನ್ ಕೈಲಿ ನಂಬಕ್ಕೆ ಆಗಲ್ಲ, ಅಷ್ಟು ಕಡಿಮೆಗೆ ತಗೊಂತಾ ಇದೀವಿ ಸೈಟ. ಹೌದಾ, ಎಷ್ಟಕ್ಕೆ? ಬರೀ 4 ಲಕ್ಷ ಅಷ್ಟೇನೆ. ಬರೀ 4 ಲಕ್ಷಕ್ಕ ಸೈಟಾ? ಅಲ್ಲ, ನಮ್ಮೂರಾಗೇನೆ ಈಗಲೇ 3 ಲಕ್ಷ 4 ಲಕ್ಷ ನಡೀತಾ ಇದಾವೆ. ಅಂತದ್ರಲ್ಲಿ ತಾಲೂಕ್ ಲೆವೆಲ್, ತಾಲೂಕಲ್ಲಿ ನಿನಗೆ 4 ಲಕ್ಷಕ್ಕೆ ಸೈಟ್ ಕೊಡ್ತಾರಾ? ಏನ್ ಮಧು ಹಿಂಗೆ ಹೇಳ್ತಾ ಇದ್ಯಾ? ನೀನು ತಮಾಷೆ ಮಾಡ್ತಿಲ್ಲ ತಾನೆ ನನ್ನ ಹತ್ರ? ನಾನು ಹೇಳಿಲ್ವಾ ನೀನ್ ಪಕ್ಕ ಶಾಕ್ ಆಗ್ತೀಯ ಅಂತನಾ? ಹಂಗೆ ಶಾಕ್ ಅದೇ ನೋಡು. ಅಲ್ಲ, 4 ಲಕ್ಷಕ್ಕೆ ಸೈಟು ಅಂದ್ರೆ ಇದೇ ನಂಬ ಮಾತಾ? ಏನ್ ಮಧು ಹೇಳ್ತಾ ಇದ್ಯಾ? ನಿಜಾನೋ ಅಥವಾ ಏನ್ ಸುಮ್ಮನೆ ತಮಾಷೆ ಮಾಡ್ತಿದ್ಯೋ? ಅಲ್ಲ, ಟೌನ್ ಹತ್ರ ಏರಿಯಾ ಅಂತಂದ್ರೆ ಮಿನಿಮಮ್ ಅಂದ್ರೆ ಒಂದು 20-25 ಲಕ್ಷವರೆಗೂ ಇರುತ್ತೆ, ಗೊತ್ತಾ? ಅಯ್ಯೋ, ಅದೆಲ್ಲ ನಿನ್ ಭ್ರಮೆ. ನಿನ್ನಂತ ದಡ್ರಿಗೆ ಎಲ್ಲ ಜಾಸ್ತಿ ರೇಟ್ ಕೊಟ್ಟು ರೇಟ್ ಹೇಳಿ ಅದು ಇದು ಅಂತ ಹೇಳಿ ಏನು ಬಕ್ರ ಮಾಡ್ಬಿಡ್ತಾರೆ. ನಮ್ಮನೇನಂತ ದಡ್ರು ಅನ್ಕೋಬಿಟ್ಟ ನನ್ ಗಂಡನೇನು? ಅಯ್ಯೋ ಮಧು, ಗ್ಯಾರಂಟಿ 4 ಲಕ್ಷಕ್ಕಂತೂ ಸೈಟ್ ಅಂತೂ ಬರೋದೇ ಇಲ್ಲ. 4 ಲಕ್ಷ ಅಂದ್ರೆ 4 ಲಕ್ಷ ಅಲ್ಲ, ಆಮೇಲೆ ಎಷ್ಟು ಒಂದ 8 ಲಕ್ಷಕ್ಕೆ ಅಷ್ಟೇನೆ. 4 ಲಕ್ಷ ಡೌನ್ ಪೇಮೆಂಟ್ ಕಟ್ಟೋದು, ಆಮೇಲೆ ಸೈಟ್ ರಿಜಿಸ್ಟರ್ ಎಲ್ಲ ಆದ್ಮೇಲೆ ತಿಂಗಳಿಗೆ ಎಷ್ಟು ಅಂತಾನ ಕಟ್ಕೊಂಡು ಹೋಗೋದು. ಎಷ್ಟು 2 ವರ್ಷ ಅಷ್ಟೇ ಅಂತೆ. ತಿಂಗಳ 10,000 15,000 ಕಟ್ಟೋದು ಅಷ್ಟೇನೆ. 10,000 ಕಟ್ಟಿದ್ರೆ ಸಾಕು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಹೌದಾ, ನನ್ನ ಕೈಲಂತೂ ನಂಬಕ್ ಆಗ್ತಾ ಇಲ್ಲ. ಯಾರು ಈ ತರ ಡೌನ್ ಪೇಮೆಂಟ್ ಅಡ್ವಾನ್ಸ್ ಅದು ಇದು ಅಂತ ಇಸ್ಕೊಂಡು ಸೈಟ್ ಕೊಡಲ್ಲ. ಕ್ಯಾಶ್ ತಗೊಂಡು ಆಮೇಲೆ ರಿಜಿಸ್ಟರ್ ಮಾಡಿಸೋದು. ನೀವಾಗಲೇ ದುಡ್ಡು ಕೊಟ್ರಾ? ದುಡ್ಡಿನೂ ಕೊಟ್ಟಿಲ್ಲ. ಇವತ್ತು ಸೈಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಮಧ್ಯಾಹ್ನ ಏನು ಅಡುಗೆ ಮಾಡಕ್ ಹೋಗ್ಬೇಡ, ಅಲ್ಲೇ ಅವರು ಸೈಟ್ ಕೊಡ್ತೀವಿ ಅಂತ ಹೇಳಿದಾರಲ್ಲ ಸರ್, ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀವಿ. ಸರಿ ಆಯ್ತು. ಅಲ್ಲ ಮಧು, ಇನ್ನೊಂದ್ಸಲ ಯೋಚನೆ ಮಾಡಿ. 4 ಲಕ್ಷ ಇಸ್ಕೊಂಡು ಯಾರು ಸೈಟ್ ಕೊಡಕ್ ಆಗಲ್ಲ. ಯಾರು ತಿಂಗಳಿಗೆ ಇಷ್ಟು ಕಟ್ರಿ ಅಂತ ಹೇಳಿ ಯಾರು ಸೈಟ್ ಕೊಡಲ್ಲ. ಎಲ್ಲ ಕ್ಯಾಶ್ ಇಸ್ಕೊಂತಾರೆ, ಇಲ್ಲ ಚೆಕ್ ಇಸ್ಕೊಂಡೆ ಸೈಟ್ ರಿಜಿಸ್ಟರ್ ಮಾಡಿಸೋದು.
ಅದು ನಿನಗೆ ಗೊತ್ತಿರೋದು, ನಮ್ಮ ಮನೆಯವ್ರಿಗೆ ಗೊತ್ತಿದೆ, ಅವ್ರ ಫ್ರೆಂಡ್ ಅಂತೆ, ಅವರು ಪರಿಚಯ ಅಂತೆ, ಅದಕ್ಕೆ ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾ ಇರೋದು 4 ಲಕ್ಷಕ್ಕೆ. 4 ಲಕ್ಷ ಇಸ್ಕೊಂತಾರೆ, ಆಮೇಲೆ ಸ್ವಲ್ಪನೇ ಕಟ್ಕೊಂಡು ಹೋಗ್ತೀವಿ. ಅಷ್ಟೇನೆ. ಅದು ಎಷ್ಟು ಅಂದ್ರೆ ಒಂದು 7-8 ಲಕ್ಷ ಆಗ್ಬೋದು ಅಷ್ಟೇನೆ. ನಮ್ಮ ಹತ್ರ ಅಷ್ಟೊಂದು ಒಂದೇ ಸಲ ಇಲ್ಲ ಅಲ್ವಾ, ಅದಕ್ಕೆ 4 ಲಕ್ಷ ಕೊಟ್ರಿ, ತಿಂಗಳ ಇಷ್ಟು ಅಂತನ ಕೊಡಿರಂತೆ ಅಂತನ ಹೇಳಿದಾರಂತ ಅವರು. ಹೌದಾ, ಸರಿ ಸರಿ ಆಯ್ತು. ಇನ್ನೊಂದ್ಸಲ ಯೋಚನೆ ಮಾಡ್ರಿ, ಎಲ್ಲಿ ಸೈಟು ಏನು ಎತ್ತ ಅಂತನ. ಈಗ ಯಾಕೆಂದ್ರೆ ಸೈಟಿನ ಬೆಲೆ ತುಂಬಾ ಜಾಸ್ತಿ ಆಗಿದೆ. ಮಧು ಬಾರೆ ಹೋಗೋಣ. ಎಲ್ಲ ಮನು, ಬೇಗ ಬಾ ಹೋಗೋಣ. ನಾವು 4 ಲಕ್ಷಕ್ಕೆ ಸೈಟ್ ಅಂತ ಇದೀವಿ ಅಂದ್ರೆ ನಂದಿನಿ ನಂಬ್ತಾನೆ ಇಲ್ಲ. ಯಾರು ಕೊಡಲ್ಲ ಅಷ್ಟು ಕಡಿಮೆಗೆ, ಹುಷಾರು ಅಂತ ಹೇಳ್ತಿದ್ದಾಳೆ ನೋಡಿ, ನಮ್ಗೆ ಎದುರಿಸ್ತಾ ಇದ್ದಾಳೆ. ಅಲ್ಲ ನಾವೇನು ಇಳ್ತಾರ ದಡ್ರ? ಅವ್ರು ಎಷ್ಟು ಹೇಳ್ತಾರ ಅಷ್ಟಕ್ಕೆ ಕೊಟ್ಟಕ್ಕೆ. ನಿಮ್ಮ ಮಗ ಎಷ್ಟು ಬುದ್ಧಿವಂತರಲ್ವಾ? ಇವ್ರು ಹೋಗಿ 13 ಲಕ್ಷಕ್ಕೆ ತಗೊಂಡಿದಾರಂತೆ, ಈಗೇನು 14 ಲಕ್ಷ 17 ಲಕ್ಷ ಅಂತೆ. ನಾವು 4 ಲಕ್ಷಕ್ಕೆ ತಗೊಂತಾ ಇದೀವಿ. 4 ಅಂದ್ರೆ 4 ಅಲ್ಲ, ಒಂದ್ ಸ್ವಲ್ಪ ಕಟ್ಕೊಂಡು ಹೋಗ್ತೀವಿ, ಒಂದು 7-8 ಲಕ್ಷ ಆಗ್ಬೋದು ಕಟ್ಟೋದೆಲ್ಲ ಸೇರಿ, ಅಲ್ವಾ ಅತ್ತೆ? ಹೌದು ಕಣೆ, ಬಾ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ನಮ್ಗೆ ಇಷ್ಟು ಕಡಿಮೆ ಸಿಗ್ತೈತೆ. ಇವಳು ಹಣೆ ಬರ್ದಾಗೆ ಅದೃಷ್ಟ ಸರಿ ಇಲ್ವಲ್ಲ, ಅದಕ್ಕೆ ಅಷ್ಟೊಂದು ಕೊಟ್ಟು ತಗೊಂಡಿದ್ದಾಳೆ. ಅದಕ್ಕೆ ಅಷ್ಟೊಂದು ಬಿಲ್ಡಪ್ ಬೇರೆ. ನೋಡ್ದೇನೆ ನಂದಿನಿ, ನಾನೇ ಸೈಟ್ ತಗೊಂಡಿರೋದು, ನನ್ನ ಗಂಡನೇ ಸೈಟ್ ತಗೊಂಡಿರೋದು. ಮನು ಏನಕ್ಕೆ ಉಪಯೋಗ ಇಲ್ಲ. ಅಷ್ಟೊಂದು ಓದಿದ್ರು ನನ್ನ ಗಂಡ ಓದಿಲ್ದಿದ್ರು ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ ಅಂತ ಕೊಚ್ಕೊಂತಿದ್ದೆ. ಈಗೇನ್ ಹೇಳ್ತೀಯಾ? ಏನ್ ಹೇಳೋದತ್ತೆ, ನಿಮ್ ಬುದ್ಧಿವಂತಿಕೆನ ನೀವೇ ಮೆಚ್ಕೋಬೇಕು, ನಿಮ್ ಮಗನ್ ಬುದ್ಧಿವಂತಿಕೆನ. ಸರಿ ಆಯ್ತು, ಹುಷಾರು. ಯಾವ್ದಕ್ಕೂ ದುಡ್ಡು ಕೊಟ್ಟ ತಕ್ಷಣ ರಿಜಿಸ್ಟರ್ ಮಾಡಿಸ್ಕೊಳ್ರಿ, ಆಮೇಲೆ ದುಡ್ಡು ಎತ್ಕೊಂಡು ಎಲ್ಲಾದ್ರೂ ಹೋಗ್ಬಿಟ್ಟವನು, ಅವನು ಯಾರವನು. ಏನು ಅಂತ ಇಂಥ ವ್ಯಕ್ತಿ ಅಲ್ಲ ಅವನು, ನಮ್ಮನು ಫ್ರೆಂಡ್ ಅಂತೆ, ಗೊತ್ತಾ? ನಮ್ಮನು ನೋಡ್ದ ಎಂತೆಂತ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ. ನೀನೇ ಹೇಳ್ತಿದ್ದೆ ನಮ್ಮ ಅಣ್ಣಯ್ಯರಿಗೆ ಅವ್ರ ಪರಿಚಯ, ಪೊಲೀಸ್ನ ಪರಿಚಯ ಅಂತಾನ. ನಮ್ಮನಿಗೂ ಎಲ್ಲರೂ ಪರಿಚಯ ಇದಾರೆ. ಬಾರಿ ಮೊದಲು ಟೈಮ್ ಆಗುತ್ತೆ ನಮ್ಗೆ ಹೋಗೋಣ. ಮನು ಎಲ್ಲೋದ? ಅವ್ರು ಇಲ್ಲೇ ಎಲ್ಲೋ ಅಂಗಡಿ ತಕ ಎಲ್ಲೋ ಹೋಗಿರ್ಬೇಕು, ಸಿಗರೇಟ್ ಪಗರೇಟ್ ಸೇದ್ ಬರಕ್ಕೆ. ನಡೀರಿ ಹೋಗೋಣ, ನಾವ್ ಹಂಗೆ ಹೊರಗಿರೋಣ, ಅವರು ಬರ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತಾಗೆ ಆಟ ಇರ್ತವೆ, ಬೇಗ ಆಟ ಹತ್ಕೊಂಡು ಬೇಗ ಹೋಗೋಣ. ಬಿಸಿಲಾಗೋ ಅಷ್ಟೊತ್ತಿಗೆ ಹೋಗಿ ಸೈಟ್ ನೋಡ್ಬೇಕು. ಸರಿ ಆಯ್ತು ಬಾ. ನಂದಿನಿ, ನಾವು ಮಧ್ಯಾಹ್ನಕ್ಕೆ ಬರಲ್ಲಮ್ಮ, ನಿಮ್ಗೆ ಅಡ್ಗೆ ಮಾಡ್ಕ, ನಿನ್ಗೂ ನಿನ್ ಗಂಡಿಗೂ ನಿನ್ ಮಗುಗೂ ಆ ಅಜ್ಜಿಗೂ. ನಾವು ಸಾಯಂಕಾಲನೇ ಬರೋದು. ಬಾರೆ ಮಧು. ನಂದಿನಿ, ಜಾಸ್ತಿನ ಫೀಲ್ ಮಾಡ್ಕೋಬೇಡ. ಇವ್ರಿಗೆ ಇಷ್ಟು ಕಡಿಮೆ ಸೈಟ್ ಸಿಗ್ತೈತೆ ಅಂತಾನ. ಎಲ್ಲದಕ್ಕೂ ಹಣೆ ಬರ ಚೆನ್ನಾಗಿರ್ಬೇಕು. ಬರ್ಲಾ? ಸರಿ ಆಯ್ತತ್ತೆ, ನಿಮ್ ಹಣೆ ಬರ ಚೆನ್ನಾಗಿದೆ, ನೀವು ಇಷ್ಟು ಕಡಿಮೆಗೆ ಸೈಟ್ ಅಂತ ಇದ್ರ. ನಮ್ಮ ಹಣೆ ಬರ ಚೆನ್ನಾಗಿಲ್ಲ, ಏನ್ ಮಾಡೋದು? ಅವ್ರವ್ರು ಪಡ್ಕೊಂಬಂದಿದ್ದು ಅವ್ರವ್ರಿಗೆ. ಸರಿ ಆಯ್ತು, ಹೋಗ್ರಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಬರೀ ಬಾಯಲ್ಲೇ ಹೇಳ್ತಾ ಇದೀಯಾ, ಮನ್ಸಲ್ಲಿ ಬೈಕಂತ ಇದೆಯಲ್ವಾ? ಮೋಸ ಹೋಗ್ಬೇಕು, ದುಡ್ಡು ತಗೊಂಡು ಓಡೋಗ್ಬೇಕು ಅವನು. ಇವ್ರಿಗೆ 4 ಲಕ್ಷಕ್ಕೆ ಸೈಟ್ ಸಿಗ್ಬಾರ್ದು ಅಂತ ಶಾಪ ಹಾಕ್ತಾ ಇದೀಯಾ ಮನ್ಸಲ್ಲೇನೆ? ಇಲ್ಲಪ್ಪ, ನಾನ್ಯಾಕೆ ಶಾಪ ಹಾಕನ? ಅಯ್ಯೋ, ನಾನು ಯಾರಿಗೂ ಶಾಪ ಹಾಕಲ್ಲ. ನಾವು ಚೆನ್ನಾಗಿರ್ಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ಬಯಸೋಳು ನಾನು. ಹೋಗಿ ಹೋಗಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರಾ, ಆದಷ್ಟು ಬೇಗ ಮಾಡಿ. ಅತ್ತೆ ನಡೀರಿ, ಅವಳ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಅವಳಿಗೆ ಉರಿತಾ ಐತೆ ಅಂತ. ಅದು ನಿಜನೇ, ಬಾ ಬಾ. ಅಯ್ಯೋ, ಯಾರೋ ಫ್ರಾಡು ಅಂತ ಕಾಣಿಸುತ್ತೆ. ಇವ್ರನ್ನ ಬಕ್ರ ಮಾಡಿದ್ದಾನೆ ಸರಿಯಾಗಿ. ಆ ಮನೂನು ದಡ್ಡ ನನ್ನ ಮಗ, ಸುಮ್ಮನೆ ಓದಿದ್ದೀನಿ ಬುದ್ಧಿವಂತ ಅಂತ ಹೇಳ್ಕಂತಾನೆ. ಹೋಗಿ ಹೋಗಿ ಯಾರಾದ್ರೂ 4 ಲಕ್ಷಕ್ಕೆ ಸೈಟ್ ಕೊಡ್ತಾರಾ? ಅದು ಅಡ್ವಾನ್ಸ್ ಅಂತೆ, ಆಮೇಲೆ ತಿಂಗಳ ಇಷ್ಟಿಷ್ಟು ಕೊಡ್ತಾ ಕಟ್ಕೊಂಡು ಹೋಗೋದಂತೆ 10,000ನ. 7 ಲಕ್ಷ 8 ಲಕ್ಷಕ್ಕೆ ಸೈಟ್ ರಿಜಿಸ್ಟರ್ ಮಾಡಿಸ್ತಾರಂತೆ. ಅಯ್ಯೋ, ಇದನ್ನೆಲ್ಲ ನಂಬೇಕಾ? ನಾನೇನು ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ, ಮುಂದೆ ಇವ್ರಿಗೆ ಗೊತ್ತಾಗುತ್ತೆ. ನಾನು ಹೋಗಿ ಒಂದು ಸ್ವಲ್ಪ ಸಾರು ಮಾಡೋಣ. ಮನು, ಬಾರೋ ಬೇಗ ಬೇಗ ಹೋಗೋಣ. ಇಲ್ಲೋ ಆಟೋ ಹೇಳಿದ್ಯೇನೋ? ಹ್ಞೂ ಕಣಮ್ಮ, ಅಲ್ಲ ಹಳ್ಳಿ ಮರತಾಗೆ ನಿಂತ್ಕೊಂಡವನಿ ಅವನು ಶಿವುದ ಆಟೋ. ನಡಿ, ಅದಕ್ಕೆ ಹೋಗೋಣ. ನಾನು ಹೇಳಿದ್ದೆ ನಾವು ಬತ್ತೀವಿ 3 ಜನನು, ಎಲ್ಲೂ ಹೋಗ್ಬೇಡ ಅಂತಾನ. ಆಯ್ತು, ಇಲ್ಲೇ ಇರ್ತೀನಿ, ಹೋಗೋಣ, ಬೇಗ ಕರ್ಕೊಂಬ ಅಂತಂದ. ಹೌದಾ ರೀ, ನಡೀರಿ ಹಂಗಾರೆ, ಬೇಗ ಬೇಗ ಹೋಗೋಣ. ಏನಮ್ಮ ರಾಜಮ್ಮ, ಮಗ ಸೊಸೆನ್ ಕರ್ಕೊಂಡು ಎಲ್ಗೋ ಹೋಗ್ತಾ ಇದ್ಯಾ? ಎಲ್ಲಿಗೆ ಹೋಗ್ತೀರಿ? ಜಯಮ್ಮ, ಅದು ಏನ್ ಗೊತ್ತಾ, ನನ್ನ ಮಗ ಒಂದು ಸೈಟ್ ಅಂತ ಇದ್ದಾನೆ. ಅದಕ್ಕೆ ಟೌನ್ನಾಗೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ಇವತ್ತು. ಸೈಟ್ ನೋಡಕ್ ಹೋಗ್ತಾ ಇದೀವಿ. ಹೌದಾ, ಸೈಟಾ ಮನು? ಏನು ಅಷ್ಟೊಂದು ಸಂಪಾದನೆ ಮಾಡ್ಬಿಟ್ಟ? ಎಷ್ಟು ಕಾಣ್ತಾ ಇರೋದು ಸೈಟಾ? ಎಷ್ಟು ಲಕ್ಷನೋ? ಜಯಂತಿ, ನೀವು ನಂಬಲ್ಲ, ಅಷ್ಟು ಕಡಿಮೆ ತಾಂತ ಇದ್ದೀನಿ, ಬರೀ 4 ಲಕ್ಷ ಅಷ್ಟೇನೆ. ಆಮೇಲೆ ಇನ್ನೊಂದು 4 ಲಕ್ಷನ ತಿಂಗಳ ಇಷ್ಟು ಅಂತ ಕಟ್ಟಬೇಕು ಅಷ್ಟೇನೆ. ಹೌದಾ, ಬರೀ 4 ಲಕ್ಷ ಕಟ್ಟಿ ತಿಂಗಳಿಗೆ ಇಷ್ಟು ಅಂತ ಕಟ್ಟದ? 8 ಲಕ್ಷಕ್ಕೆ ಸೈಟ್ ಸಿಕ್ಬಿಡುತ್ತಾ? ಏನು ಹೇಳ್ತಾ ಇದ್ಯಾ? ನಿಜನೇ ಇದೆಲ್ಲನಾ? ಅಲ್ಲ, ಟೌನ್ ನೋಡಿದ್ರೆ ಈಗ ಮಿನಿಮಮ್ ದೂರ, ಅದು ಟೌನ್ ಬಿಟ್ಟು ಒಂದಿಷ್ಟು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇರೋ ಏರಿಯಾದಾಗೆ 15 ಲಕ್ಷ ಹೇಳ್ತಾರಂತೆ ಸೈಟ. ನೀನ್ ನೋಡಿದ್ರೆ ಬರೀ 4 ಲಕ್ಷ ಕಟ್ಟಿ ಆಮೇಲೆ ತಿಂಗಳ ಇಷ್ಟು ಕಟ್ಟಿದ್ರೆ 8 ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ಯಾ? ಇದೆಲ್ಲ ನಂಬ ಮಾತೇನು?
ಹೌದಾಂಟಿ ನಂಬಲೇಬೇಕು. ನನ್ನ ಫ್ರೆಂಡು ಅವನು. ನನಗೆ ಅದೇ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಅಲ್ಲಿ ಪರಿಚಯ ಆದ ಅವನು ತಗೊಂತಾ ಇದ್ದಾನಂತೆ. ಅದಕ್ಕೆ ನನಗೂ ಅವ್ರನ್ನ ಪರಿಚಯ ಮಾಡಿಸಿದ್ದ. ಈಗ ನಮ್ಮ ಅಮ್ಮನೂ ನಮ್ಮ ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೈಟ್ ನೋಡೋಕ್ಕೆ. ನಿಮ್ಗೂ ಒಂದು ಬೇಕಂದ್ರೆ ಹೇಳಿ, ಬನ್ನಿ ಕೊಡಿಸ್ತೀನಿ. 4 ಲಕ್ಷ ಹೊಂದಿಸ್ಕೊಡ್ರಿ ಸಾಕು. ಒಂದೇ ಸಲ 4 ಲಕ್ಷ ಕಟ್ಟಬೇಕು. ಆಮೇಲೆ 1 ತಿಂಗಳು ಬಿಟ್ಟ ಮೇಲೆ ರಿಜಿಸ್ಟರ್ ಮಾಡಿಸ್ತಾನಂತೆ. ಅದೇನೋ ಇನ್ನೂ ಸೈಟಿಂದು ಅದೇನೋ ದುಡ್ಡು ಕಟ್ಟಬೇಕಂತೆ, ಸರ್ವೆ ಗಿರ್ವೆ ಎಲ್ಲನ. ಅದಕ್ಕೆ ಅಡ್ವಾನ್ಸ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ದಾನೆ. ಹೌದಾ? ಅಯ್ಯೋ ನನ್ನ ಹತ್ರ ಈಗಿಲ್ಲಪ್ಪ 4 ಲಕ್ಷ 4 ಲಕ್ಷ. ನನ್ನ ಹತ್ರ 10,000 ಇಲ್ಲ ಸದ್ಯಕ್ಕೆ. ಇದ್ದಿದ್ರೆ ನಾನು ತಗೋಬೋದಾಗಿತ್ತು. ಎಂತ ಕೆಲಸ ಆಯ್ತು. ಸರಿ ಆಯ್ತು, ಹೋಗಿ ತಗೋಗ್ರಪ್ಪ. ಕೆಲಸ ಮಾಡ್ಕೊಂಡೆ ಜಯಮ್ಮ. ಎಂತೆಂತದ್ಕೋ ಖರ್ಚು ಮಾಡ್ತಿದ್ದೆ ನೋಡು. 4 ಲಕ್ಷಕ್ಕೆ ಸೈಡ್ ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರೆ ಹೇಳು? ಎಲ್ಲನ ಸಾಲಾಗಿಲ್ಲ ನೋಡಿ ತಗ ಸುಮ್ಮನೆ. ನಮ್ಮ ಮನೆಗೆ ನೊಂದಿನೂ ತಾಮಳೋ ಏನೋ, ನಾವಿಲ್ಲ ಇಲ್ಲ ಒಂದೇ, ನಮಗೆ ಮಾತ್ರ ಕೊಡೋದು ಅಂತಂದು ಅದಕ್ಕೆ ಸುಮ್ಮನಾದ್ಲು. ಏನೋ ನೀನು ನಮಗೆ ಉಪಕಾರ ಮಾಡ್ತೀಯ, ಒಳ್ಳೇದು ಮಾಡ್ತೀಯ ಅಂತ ಹೇಳ್ತಾ ಇದೀವಿ ಅಷ್ಟೇ. ಸಂಘದ ಬೇರೆ ಸಾಲ ಕೊಡಿಸ್ತೀಯಾ ಅಂತನ. ಸಂಘದಾಗ ನಾನು ಸಾಲ ತಾಂಡಿದ್ದು ಅದಕ್ಕೆ ಮತ್ತೆ 2 ಲಕ್ಷನ. ಹೌದೇನು? ಮತ್ತಲ್ಲಿ ಏನು ಹೇಳಲೇ ಇಲ್ಲ. ನಾನು 2 ಲಕ್ಷ ತಾಂಡಿವಿ. ಏನು ಮಾಡ್ತಾಳಪ್ಪ ಈ ರಾಜಿ? ಏನು ಕಂಡಿ ಅಲ್ಲಿ ಎಲ್ಲಾರು ಕೊಟ್ಟನು ಹೆಂಗೆ ಹೇಳೋದು ಹೇಳು? ಅದಕ್ಕೆ ಏನೋ ಬೇಕು ಅಂತ ನಾನು ತಗೊಂಡಿದ್ದು. ಈಗ ಹೇಳ್ತಾ ಇದೀನಿ ಕೇಳು. ಸರಿ, ನಾನು ಟೈಮ್ ಆಗುತ್ತೆ, ನಾವು ಹೋಗ್ಬೇಕು. ನಡೆಯುತ್ತೆ ಜಲ್ದು. ಆಯ್ತಮ್ಮ ಜಯಮ್ಮ, ಬರ್ತೀವಿ. ಅದೃಷ್ಟವಂತರು 4 ಲಕ್ಷಕ್ಕೆ ಸೈಟ್ ಅಂತ ಇದೆ. ನಮ್ಮನೆಗೆ ಒಂದೈತೆ ದಂಡಪಿಂಡ ಅಜ್ಜಗ್ಗು ಅಂಬೋದು. ಜಾತ್ಕು ಬಂದಿದ್ದಲ್ಲ ನೋಡು ಮನುನ. ಆಲೆ ದುಡಿಯಕ್ಕೆ ನಿಂತ್ಕೊಂಡು 1 ವರ್ಷಕ್ಕೆ ಆಲೆ ಸೈಟ್ ಅಂತ ಇದ್ದಾನೆ. ಈ ಜಗ್ಗು ನನ್ನ ಮಗಂದು ಏನು ಉಪಯೋಗ ಇಲ್ಲ, ವೇಸ್ಟ್ ನನ್ನ ಮಗ. ಅವನಿಗೆ ನಾವೇ ಕೊಡ್ಬೇಕೆಲ್ಲ ಖರ್ಚಿಗೆಲ್ಲ ದುಡ್ಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.